ನವರಾತ್ರಿಯ 9 ದಿನದಂದು ದೇವಿಯ ನವರೂಪವನ್ನು ಪೂಜಿಸಲಾಗುತ್ತೆ ಮತ್ತು ಪ್ರತಿಯೊಂದು ದೇವಿ ದೇವಸ್ಥಾನದಲ್ಲೂ ಈ ನವ ದಿನದಂದು ಅಮ್ಮನವರಿಗೆ ವಿಶೇಷ ಅಲಂಕಾರವನ್ನ ಮಾಡಲಾಗುತ್ತೆ. ಅದೇ ರೀತಿ ಇಲ್ಲೊಂದು ಕಡೆ ಭಕ್ತರು ಅಮ್ಮನವರಿಗೆ ಮಹಾಲಕ್ಷ್ಮಿಯ ಅಲಂಕಾರವನ್ನ ಮಾಡಿದ್ದು 6.66 ಕೋಟಿ ಮೌಲ್ಯದ ನೋಟುಗಳಿಂದ ದೇವಿಯನ್ನ ಶೃಂಗರಿಸಲಾಗಿದೆ. ಈ ಕುರಿತ ಫೋಟೋಗಳು ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ತೆಲಂಗಾಣದ ಮಹಬೂಬನಗರ ಜಿಲ್ಲೆಯ ಬ್ರಾಹ್ಮಣವಾಡಿಯಲ್ಲಿರುವ ದೇವಿ ದೇವಾಲಯವನ್ನು ಭಕ್ತರು 6,66,66,666 ರೂಪಾಯಿ ಕರೆನ್ಸಿ ನೋಟುಗಳಿಂದ ವಿಶೇಷವಾಗಿ ಅಲಂಕರಿಸಿದ್ದಾರೆ. ಹೌದು, ನವರಾತ್ರಿ ಹಬ್ಬದ ಪ್ರಯುಕ್ತ ಬ್ರಾಹ್ಮಣವಾಡಿ ವಾಸವಿ ಕನ್ಯಾಕ ಪರಮೇಶ್ವರಿ ದೇವಾಲಯದ ಅಮ್ಮನವರಿಗೆ ಭಕ್ತರೆಲ್ಲರೂ ಸೇರಿ 6.66 ಕೋಟಿ ರೂಪಾಯಿ ಮೌಲ್ಯದ ನೋಟುಗಳಿಂದ ಸಂಪತ್ತಿನ ಅಧಿದೇವತೆ ಮಹಾಲಕ್ಷ್ಮಿಯ ಅಲಂಕಾರವನ್ನ ಮಾಡಿದ್ದಾರೆ. ಈ ವಿಶೇಷ ಅಲಂಕಾರದಲ್ಲಿ ನಾಣ್ಯಗಳಿಂದ ಹಿಡಿದು 50, 100, 200, 500 ರೂಪಾಯಿ ನೋಟುಗಳನ್ನ ಬಳಸಲಾಗಿದೆ ಎಂದು ತಿಳಿದು ಬಂದಿದೆ. ನಮಸ್ತೆ, ಹಾಯ್, ನಾನು ನಿಮ್ಮ ಅರ್ಜುನ್ ಯೋಗಿ. ಡಿಜಿಟಲ್ ಮಾಧ್ಯಮದಲ್ಲಿ ಜನಪರ ಸುದ್ದಿ ನೀಡುತ್ತಾ ನಮ್ಮ ನಡೆ ನ್ಯಾಯದ ಕಡೆ ಅಂತ ವಿನೂತನವಾಗಿ ವಿಭಿನ್ನವಾಗಿ ಹೆಜ್ಜೆ ಇಡ್ತಾ ಇರುವಂತ ಟೈಮ್ 9 ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ಚಾನಲ್ಗೆ ಒಳ್ಳೇದಾಗ್ಲಿ, ಇದೇ ರೀತಿ ಒಳ್ಳೊಳ್ಳೆ ವಿಷಯಗಳನ್ನ ಜನಗಳಿಗೆ ತಲುಪಿಸಿ. ಆಲ್ ದ ಬೆಸ್ಟ್. ಟೈಮ್ 9 ನ್ಯೂಸ್. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ನಮ್ಮ ಜೊತೆ ಧ್ವನಿಯಾಗಿ.